ಅಲ್ಲೆಲ್ಲ ನೋಡಿಕೊಂಡು ದಾಳಂಬ್ರಿ ಮತ್ತು ರೋಸ್ ಎಲ್ಲ ನೋಡ್ಕೊಂಡು ಈ ತೋಟಕ್ಕೆ ಬಂದಿದ್ದೀನಿ ನೋಡಿ. ಇದು ಹೊಸ ತೋಟ, ಹೊಸ ಫ್ಲೈಟು, ಅದಕ್ಕಿಂತ 1 ಮಂತ್ ಲೇಟು ಆ ಕೆಳಗಡೆ ತೋಟಕ್ಕಿಂತ. ನೋಡಿ ಹೆಂಗೆ ಆಗೋಗಿದೆ ಅವಾಗ ಕಲರು, ಫುಲ್ ಫಾಸ್ಟ್ ಕಲರ್ ಆಗ್ತಿದೆ, ಬೇಗ ಬೇಗ ಕಲರ್ ಆಗೋಗ್ತಾಯಿದೆ. ಇದು ಒಂದು 20-25 ಡೇಸ್ಗೆಲ್ಲ ರೆಡಿ ಆಗಿಬಿಡುತ್ತೆ, ಹಣ್ಣಿಗೆ ಕೊಡ್ಬೋದು ಆರಾಮಾಗಿ. ಈಗಲೇ ರೆಡಿ ಆಗಿದೆ ನೋಡಿ, ಫುಲ್ ಕಲರ್ ಆಗಿಬಿಟ್ಟಿದೆ, ಈಗಲೇ ಕೊಡ್ಬೋದು ಹಂಗಿದೆ. ಇದರಲ್ಲಿ ಸ್ವಲ್ಪ ಕ್ರಾಪ್ ಬಂದಿರೋದು ಕಮ್ಮಿ, ಯಾಕಂದರೆ ಹೊಸ ಗಿಡ ಇದು. ಹೊಸ ಗಿಡಕ್ಕೆ ಬಂದಿರೋ ಗಿಡಕ್ಕೆ ಸಾಕಷ್ಟು ಮಾತ್ರ. ನೋಡಿ ಫುಲ್ಲು ಕಲರ್ ಆಗೋಗಿದೆ, ಬ್ಲ್ಯಾಕ್ ಕಲರ್ ಕಾಣಿಸ್ತಿದೆ ನೋಡಿ. ಸೊ ಇವತ್ತು ಎಷ್ಟು ಸಿಕ್ಕಿದ್ರೆ ಅಷ್ಟು ಕಲರ್ ಆಗಿರೋದು ಕ್ಲೀನಾಗಿ ಕಟ್ ಮಾಡಿಬಿಡ್ತಾರಂತೆ. ಆಲ್ಮೋಸ್ಟ್ ಒಂದು 5 ಟನ್ ಸಿಗ್ಬೋದು ಅಂತ ನಾವು ಅಂದ್ಕೋತಿದ್ದೀವಿ. ಗೊತ್ತಿಲ್ಲ ಎಷ್ಟು ಟನ್ ಸಿಗುತ್ತೆ ಏನು ಅಂತ, ಅದು ಹೇಳೋಕ್ಕಾಗಲ್ಲ. ವೆಯ್ಟ್ಸ್ ಬಂದರೆ ಸರಿ ಹೋಗುತ್ತೆ, ವೆಯ್ಟ್ಸ್ ಬರಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ವೆಯ್ಟ್ಸ್ ಮೇಲೆ ಡಿಪೆಂಡ್ ಆಗೋದು ಈಗ. ನೋಡಿ ಈ ಗೊನೆ ನೋಡಿ ಎಷ್ಟು ದೊಡ್ಡದಾಗಿದೆ, ಒಂದೇ ಗೊನೆ. ಮತ್ತು ಈಗ ಈ ಹಣ್ಣು ಖಾಲಿ ಆಯ್ತು ಅಂದ್ರೆ ನೆಕ್ಸ್ಟ್ ಇಯರೇ ಹಣ್ಣು, ಈ ಟೈಮ್ಗೆ ಹಣ್ಣು ಸಿಗೋದು. ಅದಕ್ಕೊಂದಷ್ಟು ಪಕ್ಷಿಗಳೆಲ್ಲ ತಿಂದಿದ್ದಾವೆ, ಎಲ್ಲ ಒಂದು ರೌಂಡ್ ಕ್ಲೀನಾಗಿ ಖಾಲಿ ಆಗಿಬಿಡುತ್ತೆ, ಏನೂ ಇರೋದೇ ಇಲ್ಲ ಈ ಕಡೆ. ಇನ್ನು ರೇಟ್ ಜಾಸ್ತಿ ಆಗ್ಬೋದಿತ್ತು, ಬಟ್ ಡಿಮ್ಯಾಂಡ್ ಕಡಿಮೆ ಇದೆ ಸದ್ಯಕ್ಕೆ. ನೋಡಿ ಈ ಥರದ್ದು ಎಲ್ಲ ಹಾಕೋತಾರೆ, ಕೆಂಪು ಲೈಟಾಗಿ ನೋಡಿ, ಈ ಥರದ್ದು ಬಿಟ್ಟು ಇನ್ನು ಸ್ವಲ್ಪ ಈ ಥರ ಆಗಿದ್ರೂ ಕ್ಲೀನಾಗಿ ಕಟ್ ಮಾಡ್ಕೊಂಬಿಡ್ತಾರಂತೆ. ನೋಡ್ಬೇಕಿನ್ನು ಏನಾಗುತ್ತೆ ಏನಿರುತ್ತೆ ಅಂತ. ನೋಡ್ರಿ ಪೌಡ್ರಿ ಬಿದ್ದಿರೋ ಡ್ಯಾಮೇಜ್ ಬಂದಿದೆ ಒಂದೊಂದು. ಸೊ ಮಳೆ ಬಿದ್ದಿದ್ರೆ ಎಷ್ಟೊತ್ತಿಗೆ ಕ್ಲೀನಾಗಿ ಹೊಡೆದೋಗ್ಬಿಟ್ಟಿರ್ತಿತ್ತು, ಅವೆಲ್ಲ ಕ್ರ್ಯಾಕ್ಸ್ ಬಂದುಬಿಟ್ಟಿರ್ತಿತ್ತು. ಸೊ ಹೆಂಗೋ ಮಳೆ ಬೀಳಲಿಲ್ಲ ಸರಿ, ವೆದರ್ ಚೆನ್ನಾಗಿ ಸಪೋರ್ಟ್ ಮಾಡ್ತು ದ್ರಾಕ್ಷಿಗೆ. ಹಾರ್ವೆಸ್ಟಿಂಗ್ ಟೈಮಲ್ಲಿ ಮಳೆ ಬೀಳಲಿಲ್ಲ ಅಂದರೆ ಸ್ವಲ್ಪ ಆರಾಮಾಗಿರ್ಬೋದು. ಹಾರ್ವೆಸ್ಟಿಂಗ್ ಟೈಮಲ್ಲಿ ಮಳೆಗೆ ಇಟ್ಕೊಂಡ್ಬಿಡುತ್ತೆ. ಹೋದ ವರ್ಷ ಎಲ್ಲ ಮಳೆ ಬಿದ್ದಿತ್ತು, 2 ಸರಿ 3 ಸರಿ ಬಿದ್ದುಬಿಟ್ಟಿತ್ತು ಇಷ್ಟೊತ್ತಿಗೆ. ಹೋದ ವರ್ಷ ಡ್ಯಾಮೇಜ್ ಬಂದಿತ್ತು, ಅರ್ಧ ಹಣ್ಣೇ ಡ್ಯಾಮೇಜ್ ಬಂದಿತ್ತು ಆಲ್ಮೋಸ್ಟು. ಈ ಸರಿ ಏನು ಆ ಥರ ಇಲ್ಲ. ಇವತ್ತೇನ ಕೊಯ್ದರೆ ಖಾಲಿ ಆಗೋಗುತ್ತೆ ಈ ತೋಟ. ಇನ್ನೊಂದು 1 ಟನ್ನು 1.5 ಟನ್ನು ಮಿಕ್ಕೊಳ್ಳುತ್ತೆ ಅಷ್ಟೇ. ನೋಡಿ ಈ ಕಡೆ ಸ್ವಲ್ಪ ಜಾಸ್ತಿ ರೆಡ್ ಇದೆ, ಯಾಕಂದರೆ ಸ್ವಲ್ಪ ಲೋಡ್ ಚೆನ್ನಾಗಿದೆ ಈ ಕಡೆ. ನೋಡಿ ಕಾಣಿಸ್ತಿದೆಯಾ, ಈ ಕಡೆ ಎಲ್ಲ ರೆಡ್ ಇದೆ, ಈ ಕಡೆ ಎಲ್ಲ ಹಾಗೆ ನಿಂತ್ಕೊಳ್ಳುತ್ತೆ ಸ್ವಲ್ಪ ಅದರಲ್ಲಿ. ನೋಡಿ ಈ ಕಡೆ ಎಲ್ಲ ರೆಡ್ಡು ಫುಲ್ಲು, ಯಾಕಂದರೆ ಲೋಡ್ ಸೂಪರಾಗಿ ಬಂದಿದೆ. ಸೊ ಈ ಥರ ಬಂದ್ಬಿಟ್ಟಿದ್ದಾರೆ ತೋಟ ಎಲ್ಲ 10 ಟನ್ ಆರಾಮಾಗಿ ಬರ್ತಿತ್ತು. ಈಗಿರೋ ರೇಟಲ್ಲಿ ಆರಾಮಾಗಿ ಒಳ್ಳೆ ದುಡ್ಡು ಆಗ್ತಿತ್ತು. ನೋಡಿ ಇಲ್ಲೇನೇ ನೋಡಿ ಎಷ್ಟು ಬಂದಿದೆ ಅಂತ, ಅಲ್ಲಿಂದ ನೋಡಿ ಫುಲ್ಲು ಗೊನೆ ಕಾಣಿಸ್ತಿದೆ. ನೋಡಿ ಕಲರು, ಸೈಜು ಎಲ್ಲ ಸಖತ್ತಾಗಿದೆ ಈ ಸರಿ. ಹೋದ ಸರಿನೂ ಇದೇ ಥರ ಬಂದಿತ್ತು, ಬಟ್ ಹೋದ ಸರಿ ಎಲ್ಲ ಡ್ಯಾಮೇಜ್ ಆಗೋಯಿತು ಮಳೆಗೆ. ಈ ಸರಿನೂ ಸ್ವಲ್ಪ ವೆದರ್ ಚೆನ್ನಾಗಿ ಸಪೋರ್ಟ್ ಮಾಡ್ತು. ನೋಡಿ ಅದಕ್ಕೂ ಒಂದೊಂದು ಇಲ್ಲಿ ನೋಡಿ ಕಾಣಿಸ್ತಿದೆಯಾ, ಅದು ಪೌಡ್ರಿ ಬಿದ್ದಿರೋದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಏನೂ ಮಾಡೋಕ್ಕಾಗಲ್ಲ, ಈ ವರ್ಷ ಎಲ್ಲ ಪೌಡ್ರಿ ಕಟ, ಪೌಡ್ರಿ ಮತ್ತು ಮಿಲಿಬಗ್ಗು. ನಮ್ಮ ತೋಟದಲ್ಲಿ ಮಿಲಿಬಗ್ಗು ಕೊನೆಗೇನು ಅಷ್ಟು ಹೋಗಿಲ್ಲ, ಕೊನೆಗೆ ಹೋಗಲೇ ಇಲ್ಲ ಅನಿಸುತ್ತೆ. ಮ್ಯಾಕ್ಸಿಮಮ್ 1-2 ಸಿಗ್ಬೋದು ಅಷ್ಟೇ. ಬೇರೆ ತೋಟಗಳಲ್ಲೆಲ್ಲ ಗೊನೆಗಳಿಗೆ ಹೋಗಿ ಫುಲ್ ಗೊನೆನೇ ವೇಸ್ಟ್ ಆಗಿ ಹೋಗಿದೆ. ಒಂದು 4 ಟನ್ ಸಿಗೋ ಹತ್ರ 1/4 ಟನ್ನು 1 ಟನ್ನೆಲ್ಲ ಗೊನೆಯಲ್ಲಿ ಮಿಲಿಬಗ್ ಬಿದ್ದು ಗೊನೆ ವೇಸ್ಟ್ ಮಾಡ್ತಾರೆ. ಅವರು ಮಿಲಿಬಗ್ ಬಿದ್ದಿರೋ ಗೊನೆನ ಕೊಯ್ಕೊಳ್ಳಲ್ಲ, ಅದನ್ನು ಅರ್ಧ ರೇಟಿಗೆ ಕೊಡಬೇಕಾಗತ್ತೆ. ಈಗ 80 ಅಂದರೆ ಅದು 40 ತೊಗೋತಾರೆ. ಸೊ ಏನು ವರ್ತೇ ಇಲ್ಲ.
ನೋಡಿ ಎಲ್ಲ ಚೆನ್ನಾಗಿದೆ ಈ ಸರಿ. ಇದು ಈ ತೋಟದಲ್ಲಿ ಲಾಸ್ಟ್ ವೀಡಿಯೋ ಅಲ್ವಾ, ಸೊ ಕಲರ್ ವೆರೈಟಿ, ಅದಕ್ಕೆ ಸ್ವಲ್ಪ ಲೆಂತ್ ಇದೆ ವಿಡಿಯೋ. ಈಗ ಕೆಳಗಡೆ ತೋಟಕ್ಕೆ ಹೋಗಿದೆ, ತೋಟದ ಕೆಳಗಿಂದ ಮೇಲಕ್ಕೆ ಹೋಗ್ತಿದೆ. ಅಷ್ಟೊತ್ತಿಗೆ ನೋಡಿ ಫಸ್ಟ್ ಹಾರ್ವೆಸ್ಟಿಂಗ್ ಇವತ್ತು ಗಾಡಿ ಬಂದಿದೆ. ಗಾಡಿ ಬಂದು ಎಲ್ಲ ಬಾಕ್ಸಸ್ ಇಳಿಸ್ಬೇಕು ಈಗ. ಸೊ ಅಲ್ಲೇ ನಿಲ್ಸಿದ್ದಾರೆ ನೋಡಿ ಬಾಕ್ಸಸ್ ಎಲ್ಲ ಇಳಿಸ್ತಿದ್ದಾರೆ. ಎಲ್ಲ ಒಂದು 300 ಕ್ರೇಟ್ಸ್ ಇದೆ ಟೋಟಲ್ ಆಗಿ. ಈಗೆಲ್ಲ ಹಣ್ಣು ಕಟ್ ಮಾಡ್ತಿದ್ದಾರೆ. ಒಂದು 200 ಕಂಪ್ಲೀಟ್ ಆಗಿದೆ, ಇನ್ನು 100 ಇದೆ. ಸೊ ಇನ್ನು ಆಲ್ಮೋಸ್ಟ್ ಎಲ್ಲ ಮುಗೀತು. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.